ಗೈಸ್ ಇವೆಂಟ್ ಮಾಡೋದು ಅಷ್ಟು ಈಸಿ ಅಲ್ಲ ನೋಡಿ. ಮಧ್ಯರಾತ್ರಿಗೆ ಬಂದು ಹಿಂಗೆ ನಾಯಿ ತರ ಸುತ್ತು ಅಲ್ದು ಗೈಸ್ ನೋಡಿ ಯಾವ್ದು ಹೂವು ಅಂತಾನೆ ಗೊತ್ತಿಲ್ಲ. ಗೈಸ್ ಬರೀ ಅವ್ರದ್ದು ಡೆಕೋರೇಷನ್ ಮಾಡಿದಾಯ್ತು ಗೈಸ್. ನಮ್ಮ ಅಣ್ಣಂದೇ ಮಾಡ್ಲಿಲ್ಲ ನಾವ್ ಇನ್ನ ಮರಿ ಗೈಸ್. ನಿಮ್ಗೆ ಇವೆಂಟಿಗೆ ಏನ್ ಬೇಕು ಹೇಳಿ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲೇ ಸಿಕ್ಬಿಡುತ್ತೆ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪ್ ಆಗಿ ಬರ್ತಾನೆ. ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತಿನ ಹೊಸ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ ನಾವು ಇವತ್ತು ತುಮಕೂರಿಂದ KR ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ಟೈಮ್ ಆಲ್ರೆಡಿ 12 ಗಂಟೆ. ಏನಕ್ಕಪ್ಪ ಹೋಗ್ತಾ ಇರೋದು ಅಂದ್ರೆ ನಾಳೆ ಒಂದು ಇವೆಂಟ್ ಇದೆ. ಸೊ ಅದಕ್ಕೆ ಹೂವು ತರಬೇಕು. ನಾನೀಗ ಮನೆಯಿಂದ ಹೊರಟೆ. ಸೊ ನಾನೀಗ ಹೋಗಿ ವಿನಿ ಮತ್ತೆ ನಾಗೇಶನ್ನ ಪಿಕಪ್ ಮಾಡ್ಕೊಂಡು ಸೊ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬೇಕು. ವಿನಿ ಮತ್ತೆ ನಾಗುನ ಪಿಕಪ್ ಮಾಡ್ಕೊಂಡು ಮಾರ್ಕೆಟ್ಗೆ ಹೋಗೋಣ ಬನ್ನಿ. 2 minutes later. ಗಾಯ್ಸ್ ಈಗ ವಿನಿ ಮತ್ತೆ ನಾಗುನ ಪಿಕಪ್ ಮಾಡಕ್ ಬಂದ್ವಿ. ಬತ್ತಾವ್ರೆ ಗಾಯ್ಸ್. ವಿನಿ ಮತ್ತೆ ನಾಗು ಈಗ ಬಂದ. ವಿನಿ ಬಂದ. ನಾಗು ಇಲ್ಲ. ನಾಗು ಬತ್ತಾವನಲ್ಲಿ. ನಾಗೇಶ ನಾಗೆ ಶಾರುಖ್ ಖಾನ್ ತರ ಡಾನ್ ತಾನೆ. ಅವನೊಂಚೂರು ಲೇಟು ಗಾಯ್ಸ್. ಎಲ್ಲದ್ರಾಗೂ ಒಂಚೂರು ಲೇಟು. ಇನ್ನೊಂದ್ರ ಮಾತ್ರ ಫಸ್ಟ್ ಇರ್ತಾನೆ. ಅದು ಯಾವ್ದ್ರಲ್ಲಿ ಅಂತ ಹೇಳಕ್ಕಾಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನಾಗೇಶ ಬನ್ನಿ ನೋಡಿ ಸಿ ಬತ್ತಾವ. ನೀನು ಹಾಯ್ ಮಾಡಲೇ. ಹಾಯ್ ಗೈಸ್ ಪೀಸ್ ಅಂತ. ಓಕೆ ಗೈಸ್ ಈಗ ಬೆಂಗಳೂರು ಹೋಗೋಣ ಗೈಸ್. ಟೈಮು 1:30 ಮಧ್ಯರಾತ್ರಿಲಿ ಇಷ್ಟೊಂದು ಟ್ರಾಫಿಕ್ ಐತೆ ನೋಡಿ ಗೈಸ್. ನಮ್ಮ ಬೆಂಗಳೂರು ಮಧ್ಯರಾತ್ರಿ ಇಷ್ಟೊಂದು ಟ್ರಾಫಿಕ್ ಆಗುತ್ತೆ ಅಂದ್ರೆ ಹೆಂಗೆ ಕತೆ. ನೋ ಕಾಮೆಂಟ್ಸ್ ಗೈಸ್. KR ಮಾರ್ಕೆಟಿಗೆ ಬಂದ್ವಿ. ನಮ್ಮ ಶಿಷ್ಯ ಬ್ಯಾಗ್ ಹಿಡ್ಕೊಂಡು ಹೊರಟವನೆ. ನಾಗೆ ಗೈಸ್ ನೋಡಿ ಆಲ್ರೆಡಿ ಅಲ್ಲೇ ವ್ಯಾಪಾರ ಸ್ಟಾರ್ಟ್ ಆಗೈತೆ KR ಮಾರ್ಕೆಟ್ ಅಲ್ಲಿ. ಇನ್ನ 1:30. ಎಷ್ಟು ಜನ ನೋಡಿ ಆಲ್ರೆಡಿ ಗೈಸ್. ಈಗ ಆಲ್ರೆಡಿ 60 ರೂಪಾಯಿ ಹಂಗೆ 50 ರೂಪಾಯಿ ಹಂಗೆ 60 ದಿಂಡು ಡೀಲ್ ಆಯ್ತು. ಅಲ್ಲ ಓಲಿ ಬ್ಯಾಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಅದ್ ಕೊಟ್ಟು ಇತ್ತಾಳ್ರ ಓಲಿ. ಬ್ಯಾಗೇ ಕೊಡಲ್ಲ. ಲಕ್ಕಿ ಬ್ಯಾಗ್ ಅದಕ್ಕೆ ಚೆನ್ನಾಗಿ ಅಲ್ಲ ಅಣ್ಣ. ನಿದ್ದೆ ಗಣಕ್ಕೆ ಜಾಸ್ತಿ ಕೊಟ್ಬಿಡಿ ಹೋಗೋಣ. ಆಮೇಲೆ ಗೈಸ್ ಇದು ರುದ್ರಾಕ್ಷಿ ದಿಂಡು ಐತಲ್ಲ, ಇದು 60 ದಿಂಡು ತಗೊಂಡ್ವಿ. ಹೆಂಗೆ 50 ರೂಪಾಯಿ ಹಂಗೆ 65 ರೂಪಾಯಿ ಹೇಳಿದ್ರು. 50 ರೂಪಾಯಿ ಹಂಗೆ 60 ದಿಂಡು. ಟೋಟಲ್ 3000 ಆಯ್ತು ಗೈಸ್. ಇದೆ ಹೂವಿನ ಮಾರ್ಕೆಟ್. ಇನ್ನ ಸ್ಟಾರ್ಟೇ ಆಗಿಲ್ಲ ಗೈಸ್. ಇನ್ನ ಎಲ್ಲ ಹೂವು ಎಲ್ಲ ಈಗ ಗೊತ್ತೈತೆ. ಕೆಲವೊಂದು ಆಲ್ರೆಡಿ ಬಂದ್ಬಿಟ್ಟೈತೆ. ಇವರೆಲ್ಲ ರೈತರು ಮಂಡಿ ಬರ್ಬೇಕು. ಮಂಡಿ ಓನರ್ಗಳು ಬರ್ಬೇಕೀಗ. ರೈತರೆಲ್ಲ ಹೂವು ಹಾಕೊಂಡ್ ಬಂದ್ಬಿಟ್ಟವ್ರೆ. ಪೆಟಲ್ಸ್ ಅಲ್ಲಿ ಮಾಡಿರೋದ ಇದು. ಮದುವೆ ಗಂಡು ಹೆಣ್ಣಿಗೆ ಗೈಸ್. ಇದು ಗುಲಾಬಿ ಪೆಟಲ್ಸ್ ಬರುತ್ತಲ್ಲ, ಗುಲಾಬಿ ಎಲೆಯಲ್ಲಿ ಈ ತರ ಮಾಡಿರೋದು, ಮಡ್ಚಿ ಹೊಲ್ದಿರೋದು ಗೈಸ್. ನೋಡಿ ಫುಲ್ ಇದೆಲ್ಲ ಗುಲಾಬಿ ಹೂವು ಗೈಸ್. ನೀವು KR ಮಾರ್ಕೆಟಿಗೆ ಬಂದ್ಬಿಟ್ರೆ ನಿಮ್ಗೆ ಯಾವ ತರ ಹೂವು ಬೇಕು ಎಲ್ಲ ಇಲ್ಲಿ ಸಿಕ್ಬಿಡುತ್ತೆ. ಇವರೆಲ್ಲ ರಿಟೇಲರ್ಸ್ ನೋಡಿ. ಫುಲ್ ಎಲ್ಲಾ ತರ ಹೂವನ ಸಿಕ್ಬಿಡುತ್ತೆ ಗೈಸ್. ಇದೆಲ್ಲ ಫುಲ್ ಕಂಪ್ಲೀಟ್ ಡೆಕೋರೇಷನ್ ಫ್ಲವರ್ಸ್. ಇದೆಲ್ಲ ನೋಡಿ ಯಾವ ತರ ಹೂವು ಬೇಕು ಹೇಳಿ ಎಲ್ಲಾ ತರ ಹೂವನ ಸಿಕ್ಬಿಡುತ್ತೆ. ಗೈಸ್ ಬರೀ ಅವ್ರದ್ದು ಡೆಕೋರೇಷನ್ ಮಾಡಿದಾಯ್ತು ಗೈಸ್. ನಮ್ಮ ಅಣ್ಣಂದೇ ಮಾಡ್ಲಿಲ್ಲ ನಾವ್ ಇನ್ನ ಮರಿ ಬಡ್ಡಿದೆ. ಎಲ್ಲ ಒಂದೇ ಬ್ರೋ. ತಗ ಬ್ರೋ. ಯಾಕೆ ಬ್ರೋ ನೀನು ಅಲ್ಲ ಈಗ 70 ರೂಪಾಯಿ ಒಂದಲ್ವಾ? 200 ರೂಪಾಯಿ ತಗೊಂಡು 3 ಕೊಟ್ಬಿಡು. 210 ಆಗುತ್ತೆ. 10 ರೂಪಾಯಿ ಕಮ್ಮಿ. ಹುಡುಗರು ಬದಿಕಂಡ್ಲಿ ಗೈಸ್. ನೋಡಿ ಇವೆಂಟ್ ಮಾಡೋರಿದ್ರೆ ಗರಿ ಎಲ್ಲ ಡೈರೆಕ್ಟ್ ಇಲ್ಲೇ ಎಂದಿರೋದೇ ಸಿಕ್ಬಿಡುತ್ತೆ ಗೈಸ್. ಇದು ಬ್ಲೂ ಡಾಲ್ಸ್ ಗೈಸ್. ಅಣ್ಣ 115 ಹೇಳ್ತೀನಿ. 100 ರೂಪಾಯಿ ಮಾಡಿ ಕೊಡ್ತೈತೆ ಪಾಪ. ಜಾಸ್ತಿ ಮಾತಾಡ್ಲಿಲ್ಲ. ದಂಡೆಗೆ ಹೊಸಬ್ರು ಇರ್ಬೋದು, ಯಾರು ಉಲ್ಟಾ ಹೇಳ್ಬಿಟ್ಟೆ.
ಬಿಡಿ ಹೇಳ್ತೇನೆ. ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಗೈಸ್ ಇದೆಲ್ಲ ಹೂವು ಬರೋದು ಆಲ್ಮೋಸ್ಟ್ ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹೊಸಕೋಟೆ ಈ ಕಡೆಯಿಂದನೇ ಬರೋದು. ಈ ತರ ಏನು ಡೆಕೋರೇಷನ್ ಫ್ಲವರ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಮ್ಯಾಕ್ಸಿಮಮ್ ಅಲ್ಲಿಂದನೇ ಬರೋದು. ಗೈಸ್ ಇವೆಂಟ್ ಮಾಡೋದು ಅಷ್ಟು ಈಸಿ ಅಲ್ಲ ನೋಡಿ. ಮಧ್ಯರಾತ್ರಿಗೆ ಬಂದು ಹಿಂಗೆ ನಾಯಿ ತರ ಸುತ್ತು ಅಲ್ದು ನಮ್ ಬ್ರೋನ ಝೂಮ್ ಮಾಡಿ. ಬ್ರೋ ಬನ್ನಿ ಬ್ರೋ. ಗೈಸ್ ಇದು ರೋಸು 200 ರೂಪಾಯಿ ಬಾಕ್ಸ್ ಅದು. ಗೈಸ್ ನಮ್ಮ ಮಿಡಲ್ ಕ್ಲಾಸ್ ಹುಡುಗರ ಲೈಫು ನಿಜವಾಗ್ಲೂ ತುಂಬಾ ಕಷ್ಟ. ಅವ್ನ ಲೈಫಲ್ಲಿ ಸರ್ವೈವ್ ಆಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ರೂ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಲೈಫಲ್ಲಿ ನಾವು ಕಂಡಿರೋ ಕನಸುಗಳನ್ನ ಈಡೇರಿಸ್ಬೇಕು ಅನ್ನೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ಬೇಕು ಹೇಳಿ. ಹೂವು ನೋಡಿ ನೋಡಿ ತಗೊಬೇಕು ಗೈಸ್, ಇಲ್ಲಾಂದರೆ ಮೇಲ್ಗಡೆ ಮಾತ್ರ ನೋಡೋಕೆ ಚೆನ್ನಾಗಿ ಕಾಣುತ್ತೆ, ಒಳಗಡೆ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ನೋಡಿ ನೋಡಿ ಚೆನ್ನಾಗಿರೋ ನೋಡಿ ನೋಡಿ ತಗೋಬೇಕು ಗೈಸ್. ನಮ್ಮ ನಾಗೇಶ ಜಿಮ್ಗೆ ಹೋಗಿ ಫುಲ್ ಸ್ಟ್ರಾಂಗ್ ಆಗ್ಬಿಟ್ಟವನೆ, ಎತ್ಕೊಳಕ್ಕೆ ಕೊಡ್ತಾ ಇಲ್ಲ ಅವನೇ. ನಾನೇ ಎತ್ಕೊತೀನಿ ಅಂತ ಎತ್ಕೊಂಡು ಹೋಯ್ತಾವನೆ ಸುಮ್ಮನೆ ಫುಲ್ ಸ್ಟ್ರಾಂಗ್ ಆಗ್ಬಿಟ್ಟವನೆ ಗೈಸ್. ನೋಡಿ ಇದು ಯಾವುದು ಹೂವು ಅಂತಾನೆ ಗೊತ್ತಿಲ್ಲ, ಆ ಥರ ಐತಿ ಹೂವು. ನಿಮ್ಗೆ ಯಾವ್ದಾರ ಗೊತ್ತಿರೋ ಕಮೆಂಟ್ ಮಾಡಿ. ಗ್ರೀನ್ ಕಲರ್ ಹೂವು ಇದು ಗೈಸ್. ಹಣ್ಣನು 100 ರೂಪಾಯಿ ಕಡಿಮೆ ಮಾಡಲ್ಲ ಅಂದ್ಬಿಟ್ರು ಗೈಸ್. 2,600 ಆಗಿತ್ತು. 5,000 ಬಿಡ್ತೀರಾ, 10,000 ಬಿಡ್ತೀರಾ ಇವೆಂಟ್ ನೋಡ್ರೆ 100 ರೂಪಾಯಿ ಕಮ್ಮಿ ನೋಡಿ ಇವೆಂಟ್ಸ್ ಅಲ್ಲಿ 5,000 ಕಮ್ಮಿ ಕೊಡಿ, 10,000 ಕಮ್ಮಿ ಕೊಡಿ ಅಂತೀರಾ. ಇಲ್ಲಿ 10 ರೂಪಾಯಿ ಬಿಡಲ್ಲ. ಸರಿನಾ? ಅರ್ಥ ಮಾಡ್ಕೊಳ್ಳಿ ಗೈಸ್. ಅರ್ಥ ಮಾಡ್ಕೊಂಡು ಒಂಚೂರು ನಮ್ಗೂನು ಧಾರಾಳವಾಗಿ ಕೊಡಿ. ವರ್ಕಲ್ಲಿ ಕಾಂಪ್ರಮೈಸ್ ಆಗಲ್ಲ. ಡಿಫ್ರೆಂಟ್ ಫ್ಲವರ್ಸ್ ಐತಿ ಇದೆಲ್ಲ, ಫುಲ್ ಡಿಫ್ರೆಂಟ್. ಇದೆಲ್ಲಾನು ವೆರೈಟೀಸ್ ಫ್ಲವರ್ಸ್ ಇದೆಲ್ಲ ಗೈಸ್. ಈಗ ಮೇಲಕ್ಕೆ ಹೋಯ್ತಾ ಇದೀವಿ, ಡೆಕೋರೇಷನ್ ಐಟಮ್ ಎಲ್ಲ ಮೇಲೆ ಸಿಗುತ್ತೆ. ಸೊ ಈಗ ಅಲ್ಲಿಗೆ ಹೋಯ್ತಾ ಇರೋದು ಗೈಸ್. ನಿಮ್ಗೆ ಇವೆಂಟಿಗೆ ಏನ್ ಬೇಕು ಹೇಳಿ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲೇ ಸಿಕ್ಬಿಡುತ್ತೆ ನೋಡಿ. ಎಲ್ಲ ತರ ಐಟಮ್ಸು ಇಲ್ಲೇ ಕಡೆ ಒಂದೇ ಕಡೆ ಸಿಕ್ಬಿಡುತ್ತೆ. KR ಮಾರ್ಕೆಟ್ ಅಲ್ಲಿ ರಾಜ್ ಕಮಲ್ ಡೆಕೋರೇಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಂದ್ಬಿಟ್ರೆ ಏನು ಇವೆಂಟ್ ಬೇಕು ಎಲ್ಲ ಇವೆಂಟ್ಸ್ಗೂ ಐಟಮ್ಗಳು ಇಲ್ಲೇ ಸಿಕ್ಬಿಡುತ್ತೆ. ಇವರು 24 hours ಓಪನ್. ನೈಟ್ ಒಬ್ಬ, ಡೇ ಒಬ್ಬ ಮಾಡ್ತಾ ಇರ್ತಾನೆ ಗೈಸ್. ಈಗ ಬಾಹುಬಲಿಗಳು ಇಟ್ಕೊಂಡು ಹೊರಟ್ರು, ಅವರಿಬ್ರು ಅದನ್ನ ಎತ್ಕೊಂಡು ಹೊರಟ್ರು. ನಾನು ಈ ಬಾಕ್ಸ್ ಎತ್ಕೊಂಡು ಹೋಯ್ತಾ ಇದ್ದೀನಿ. ಈ ಕಾರ್ ಹತ್ರ ಹೋಗ್ಬಿಟ್ಟು ಕಾರ್ಗೆ ಇಟ್ಬಿಟ್ಟು ಮತ್ತೆ ಇನ್ನೊಂದು ರೌಂಡು ಮಾರ್ಕೆಟ್ ಒಳಗೆ ಹೋಗ್ಬೇಕು. ಮಾರ್ಕೆಟ್ ಒಳಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಇನ್ನೂ ಸ್ವಲ್ಪ ಪರ್ಚೇಸಿಂಗ್ ಐತೆ. ಪರ್ಚೇಸಿಂಗ್ ಮಾಡ್ಕೊಂಡು ಹೋಯ್ತಾ ಇರೋದೆ ತುಮಕೂರು ಕಡೆ ಗೈಸ್. ವಿನಿ ಒಬ್ಬನೇ ಎತ್ಕೊಂಡು ಹೋಯ್ತಾನೆ ಗೈಸ್. ಫುಲ್ ತೂಕ ಐತೆ. ವಿನಿ ಹೆಗ್ಲ ಮೇಲೆ ಹಾಕೊಂಡು ಹೋಯ್ತಾವನೆ ಸುಮ್ಮನೆ ಸೀದಾ ಗೈಸ್. ಫುಲ್ಲು ಟ್ರಾಫಿಕ್ಕು. ಎಷ್ಟು ಟ್ರಾಫಿಕ್ಕು ಅಂದರೆ ಓಡಾಡಕ್ಕೆ ಹೋಗಲ್ಲ, ಗಾಡಿ ತಿರ್ಸ್ಕೊಳಕ್ ಹೋಗಲ್ಲ, ಓಡಾಡಕ್ಕೆ ಕಷ್ಟ ಆಗ್ಬಿಡುತ್ತೆ ಗೈಸ್. ನೋಡಿ ಮಾರ್ಕೆಟ್ ಫುಲ್ಲು ರಶ್, ಜನ ಅಂದ್ರೆ ಜನ, ಮಾರ್ಕೆಟ್ ಫುಲ್ಲು ಜನ. ಇದಾಗ್ಲೇ 2ನೇ ರೌಂಡ್ ಬರ್ತಾ ಇರೋದು ಗೈಸ್. ನೋಡಿ ಇಲ್ಲೇ ವ್ಯಾಪಾರಕ್ಕೆ ಅಂತ ಬಂದು ಹಂಗಂಗೆ ಅಲ್ಲಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾರೆ ಗೈಸ್. ಇದೆಲ್ಲ ಫ್ರೆಶ್ ಹೂವು ಬರ್ತೈತೆ ಈಗ. ಹಿಂದಿಂದ ಹೊಸ್ದಾಗೆಲ್ಲ ಫ್ರೆಶ್ ಹೂವು ಬರ್ತಾವೆ. ಈಗ ಮಾರ್ಕೆಟ್ ಫುಲ್ ಓಪನ್ ಆಗ್ಬಿಟ್ಟೈತೆ ನೋಡಿ. ಆಗ್ಲೇ ಬಂದಾಗ ಓಪನ್ ಆಗಿರ್ಲಿಲ್ಲ, ಈಗ ಫುಲ್ ಓಪನ್ ಆಗ್ಬಿಟ್ಟೈತೆ. ಅಂಗಡಿಗಳೆಲ್ಲ ಓನರ್ ಮಂಡಿಯವರೆಲ್ಲ ಬಂದ್ಬಿಟ್ಟವ್ರೆ. ಸೊ ಈಗ ವ್ಯಾಪಾರ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಾವು ಹೋಗಿ ಬರೋ ಅಷ್ಟರಲ್ಲಿ ಆಗ್ಲೇ ಎಷ್ಟೊಂದು ಜನ ಆಗ್ಬಿಟ್ಟವ್ರು ನೋಡಿ ಗೈಸ್. ಇದು ನೋಡಿ KG 300 ರೂಪಾಯಿ ಅಂತ ಗೈಸ್. ಇದು ಗೈಸ್ ಇಲ್ಲಿ ಹರಾಜ್ ಆಗ್ತೈತೆ ನೋಡಿ. ಈಗ ಹೂವು ಹರಾಜ್ ಹೆಂಗಾಗುತ್ತೆ ಅಂತ, ರೇಟ್ ಹೆಂಗ್ ಫಿಕ್ಸ್ ಆಗುತ್ತೆ ಅಂತ ನೋಡಿ. ಗೈಸ್ ಅಲ್ಲಿ ನೋಡಿದ್ರಲ್ಲ ರೇಟು ಹೆಂಗ್ ಫಿಕ್ಸ್ ಆಗುತ್ತೆ, ಯಾವ್ಯಾವ ಹೂವಕ್ಕೆ ಹೆಂಗೆ ರೇಟು ಫಿಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಂಟಿ ಇದು ಎಲ್ಲಿಂದ ಬರೋದು? ಹೌದಾ ಗೈಸ್. ಲೋಟಸ್ ತಗೊಂಡ್ವಲ್ಲ ಪಾಪ ಅಲ್ಲಿ ಆಂಟಿ, ನಾವೆಲ್ಲ ಬೇರೆ ಕಡೆ ಎಲ್ಲ ಬಾರ್ಗಿನ್ ಮಾಡ್ತಾ ಇದೀವಿ, ಯಾರು ಹಂಗ ರೇಟ್ ಬಿಟ್ಕೊಡ್ತಾ ಇರ್ಲಿಲ್ಲ. ಪಾಪ ಆಂಟಿ ಹತ್ರ ಬಾರ್ಗಿನ ಮಾಡ್ಲಿಲ್ಲ, ಅವರೇ ಪಾಪ 100 ರೂಪಾಯಿ ಡಿಸ್ಕೌಂಟ್ ಕೊಟ್ಬಿಟ್ರು ಗೈಸ್. ಇದು ನಂದಿ ಮಗು ಹೆಂಗೆ ಇದೆ ಪ್ಯಾಕೆಟ್? 400 ಒಂದು ಪ್ಯಾಕೆಟಾ?
ಇದು ಒಂದು ಪ್ಯಾಕೆಟ್ 400 ರೂಪಾಯಿ ಗೈಸ್. 10 ಪ್ಯಾಕೆಟ್ ಅಂದರೆ 4,000 ಬೇಕು. ಅಂದ್ರೂ ಈ ಮಾರ್ಕೆಟಲ್ಲಿ ವ್ಲಾಗ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಇರೋದು. ಎಲ್ಲರೂ ನೋಡ್ತಾ ಇರ್ತಾರೆ, ನನಗೆ ಹೆಂಗಪ್ಪ ಮಾತಾಡೋದು ಅಂತ ಹೇಳಿ ಹಿಂಸೆ ಆಗ್ತಾ ಇರುತ್ತೆ. ಏನು ಮಾಡೋದು, ಏನಾರ ಮಾಡಬೇಕಲ್ಲ ಗೈಸ್. ಎಲ್ಲ ಮುಗೀತು ಆಲ್ಮೋಸ್ಟ್ ಫುಲ್ಲು. ಎಲ್ಲ ಪರ್ಚೇಸಿಂಗು ಆಯಿತು. ಹೂವು ಎಲ್ಲ ಥರ ಹೂವು ತೊಗೊಂಡಿದ್ದಾಯಿತು. ಈಗ ಸೀದಾ ಎತ್ಕೊಂಡು ಕಾರೊಳಗೆ ಹಾಕೊಂಡು ತಿರುಗಿ ನೋಡ್ದಂಗೆ ತುಮಕೂರು ಕಡೆ ಹೋಯ್ತಾ ಇರೋದಷ್ಟೇ. ಇವಾಗ ಬರೀ ಒಂದು ನೈಟಲ್ಲಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ನಡೆಯುತ್ತೆ. ಬಿಸ್ನೆಸ್ ನಡೆಯೋ ಜಾಗ ಅಂದರೆ ಅದು ಬೆಂಗಳೂರು ಅಷ್ಟೇ ಗೈಸ್. ಒಂದು ಇವೆಂಟ್ ಮಾಡೋದು ಎಷ್ಟು ಕಷ್ಟ ಅಂದರೆ ರಾತ್ರಿ ಎಲ್ಲ ನಿದ್ದೆಗೆ ಇಟ್ಟು ಮಾರ್ಕೆಟಿಗೆ ಬಂದು ಮಾರ್ಕೆಟ್ ಫುಲ್ ಸುತ್ತಾಡಿ ಅವ್ರಿವ್ರ ಹತ್ರ 10 ರೂಪಾಯಿ 100 ರೂಪಾಯಿ ಕಿತ್ತಾಡಿ ರೇಟ್ ಎಲ್ಲ ಫಿಕ್ಸ್ ಮಾಡಿ ಎತ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ. ಕೊನೆಗೆ ಕೆಲವು ಕಸ್ಟಮರ್ಸು 5,000 ಕಮ್ಮಿ ಮಾಡಿ 10,000 ಕಮ್ಮಿ ಮಾಡಿ ಅಂತ ಕೊನೆಗೆ 10,000 5,000 ಕಮ್ಮಿ ಮಾಡಿಬಿಡ್ತಾರೆ. ನಮಗೆ ಬರೋ ಲಾಭ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ ಗೈಸ್. ಈಗ ಮುಗೀತು ಅಂದರೆ ಮತ್ತೆ ಹಂಗೆ ಇನ್ನೊಂದು ಹಂಗೆ ಬರ್ತಾನೆ ಇದೆ. ಸೊ ಈಗ ಫೈನಲಿ ಇನ್ನೊಂದು ನವಿಲ್ಗರಿ ತಗೊಂಡು ಹೋಗೋದು ಗೈಸ್. ನವಿಲ್ಗರಿ ತಗೊಂಡ್ವಿ. ಭಯ್ಯ ಪೈಸಾ ದೇನಾ ಭಯ್ಯ ಪೈಸಾ ದೇನಾ ಭಯ್ಯ. ಸಲಾಂ ಮಲಿಕುಮ್ ಸಲಾಂ ಗೈಸ್. ನವಿಲ್ಗರಿ ತಗೊಂಡು ಎಷ್ಟಪ್ಪಿದ್ದು ನವಿಲ್ಗರಿ? 300 ರೂಪಾಯ? 300 ರೂಪಾಯಿಗೆ 10 20 ಒಂದು 10 ರೂಪಾಯಿ. ಸಿಗರೇಟ್ ಬಿಡ್ತಾರೆ ಗೈಸ್ ಟೈಮು ಆಲ್ರೆಡಿ 3:30 ಆಯ್ತು. ಫುಲ್ ರಶ್ಶು. ಈಗ ಮತ್ತೆ ತುಮಕೂರಿಗೆ ಹೋಗೋ ಅಷ್ಟರಲ್ಲಿ ಒಂದು 5 ಗಂಟೆ ಆಗುತ್ತೆ. ನೋಡಿ ಈವೆಂಟ್ ಮಾಡೋದು ಎಷ್ಟು ಕಷ್ಟ ಅಂತ ನೋಡಿ ಗೈಸ್. ನಮ್ ನಾಗೇಶ್ ಬ್ರೋ ನೋಡಿ ಗೈಸ್, ಅವರಂತೂ ಫುಲ್ ಸಿಗಾಕೊಂಡಿದ್ದಾರೆ ಗೈಸ್. ಈಗ ಸದ್ಯ ಇಲ್ಲಿ ಸ್ವಲ್ಪ ಫ್ರೀ ಐತಷ್ಟೇ. ಅಲ್ಲಂತೂ ನೆಡ್ದಾಡಕ್ಕೂ ಜಾಗ ಇರಲ್ಲ. ನಿಮಗೆ ಇದು ಏನು ಬೆಂಗಳೂರಲ್ಲಿ ಯಾವ ಹೂವು ಬೇಕು ಹೇಳ್ರಿ, ಇಂಡಿಯಾದಾಗಿರೋ ಯಾವ ಹೂವು ಬೇಕಾದ್ರೂ ನೀವು KR ಮಾರ್ಕೆಟಿಗೆ ಬರಬೇಕು. ಏನಿಲ್ಲ ಅಂದ್ರು ಬರೀ ಒಂದು 2-3 ಗಂಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ನಡೆಯುತ್ತೆ. ನಮ್ಮ ಬೆಂಗಳೂರು IT-BT ಕಂಪ್ನಿಗೆಲ್ಲ ಮಾರ್ಕೆಟ್ಗೂ ಅಷ್ಟೇ ಸಖತ್ತು ಡಿಮ್ಯಾಂಡ್. ಹೇಳ್ತಾ ಇದೀನಿ, ಬರೀ ಒಂದು 2-3 ಗಂಟೆಯಲ್ಲೇ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗೋಗ್ಬಿಡುತ್ತೆ. ಒಂದೇ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ನಡೆಯುತ್ತೆ ಅಂದ್ರೆ ಇನ್ ಆಲ್ ಓವರ್ ಬೆಂಗಳೂರಲ್ಲಿ ಎಷ್ಟು ಬಿಸ್ನೆಸ್ ನಡಿಬೇಡಿ. ಓಕೆ ಗೈಸ್, ಅಲ್ಲೊಂದೆಲ್ಲಾರ ಒಂದು ಕಾಫಿಗೆ ಹಾಕಿ ನಮ್ ಶಿಷ್ಯ ಕಾಫಿಗೆ ಬೇಕು. ಕಾಫಿ ಇಲ್ಲ ಅಂದ್ರೆ ಅವರು ಉಸಿರಾಡಲ್ಲ. ಅವರು 24 ಗಂಟೆ ಬಿಸ್ನೆಸ್ ನಡೆಯೋ ಏರಿಯಾ ಅಂದ್ರೆ ಅದು ನಡೀತಾ ಇದ್ಕಂಡ್ಲ ನಾಗೇಶ. ಮಾತಾಡಕ್ ಬಿಡಲ್ವಲ್ಲ ಅಲ್ಲಿ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರಲ್ಲ. ಆಲ್ಮೋಸ್ಟ್ ಬರೀ ಹೂವಕ್ಕೇನೆ ಒಂದು 25,000-30,000 ಸಾವಿರ ಆಗೈತೆ ಗೈಸ್. ನಾವು ಒಪ್ಕೊಂಡ್ರೆ 45,000ಕ್ಕೆ. ಇನ್ನು ಬೇರೆ ಬೇಜಾನ್ ಖರ್ಚು ಬೇರೆ ಖರ್ಚೈತೆ. 5,000 ರೂಪಾಯಿ ಉಳಿದ್ರೆ ಹೆಚ್ಚು. ಕೊನೆ ಕೊಡ್ಬೇಕಾದ್ರೆ 5,000 ರೂಪಾಯಿ ತಗೊಂಡ್ರೆ 5,000 ರೂಪಾಯಿ ಕಮ್ಮಿ ಅಂತ ಕೊಡ್ತಾರೆ. ದಯವಿಟ್ಟು ಅದೆಲ್ಲ ದೊಡ್ಡ ಇವೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಮಾಡಿ. ಯಾಕೆಂದ್ರೆ ಅದು ಅವ್ರ ಕೆಲಸ ಅವ್ರು ಮಾಡಲ್ಲ, ಅವ್ರು ಬೇರೆಯವ್ರ ಹತ್ರ ಮಾಡಿಸ್ತಾರೆ. ಇಲ್ಲಿ ಕೆಲಸ ನಾವೇ ಮಾಡೋದು. ಇಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ನೋಡಿ ಆಯ್ತಾ. ದಯವಿಟ್ಟು ಚಿಕ್ಕ ಪುಟ್ಟ ಇವೆಂಟ್ ಮ್ಯಾನೇಜರ್ಸ್ ಇರ್ತಾರಲ್ಲ ಅವ್ರ ಹತ್ರ ಬಾರ್ಗಿನ್ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಮತ್ತೆ ಅವರು ಈ ದೊಡ್ಡ ಇವೆಂಟ್ ಅವ್ರು ಮಾಡ್ತಾರಲ್ಲ ಅಷ್ಟಿಷ್ಟೊಂದು ಮಾರ್ಜಿನ್ ಇಟ್ಟು ಕೂಡ ಮಾಡಲ್ಲ. ಓಕೆನಾ. ಬಟ್ ಕ್ವಾಲಿಟಿ ವರ್ಕ್ ಬೇಕು ಅಂದ್ರೆ ದಯವಿಟ್ಟು ನಮ್ಮ ಇವೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ. ಔಟ್ಲುಕ್ ಫೈನಲ್ ಯಾವ ತರ ಡೆಕೋರೇಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ವೇಟ್ ಮಾಡಿ ಗೈಸ್. ವೆಯ್ಟ್ ಮಾಡಿ. ಅದನ್ನ ಅಪ್ಲೋಡ್ ಮಾಡ್ತೀನಿ ಕೊನೆಗೆ. ಸೊ ಹೆಂಗಿರುತ್ತೆ ಏನು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಅದೇನಾದ್ರು ಬೇಕು ಅಂದ್ರೆ ಫೋನ್ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ತುಮಕೂರು ಬೆಂಗಳೂರು ಎಲ್ಲಿ ಬೇಕಾದ್ರೂ ಹೇಳಿ ಬಂದ್ ಮಾಡ್ಕೊಡ್ತೀವಿ. ತಲೆ ಕೆಡ್ಸ್ಕೊಬೇಡಿ. ಗೈಸ್ ಟೈಮು 4:15 ಆಯ್ತು. ನಮ್ಮ ನಾಗೇಶ್ ಅವರು ಕಾಫಿ ಬೇಕು, ಟೀ ಕುಡಿಬೇಕು ಅಂದ್ರು. ಸೊ ಬಂದ್ವಿ. ನಮ್ಮ ಮಿನಿ ಏನ್ ಕುಡಿಜ ನೀನು? ಏನು ಇಲ್ವಾ ನಾಗೇಶ? ಏನ್ ಹೇಳಿದ್ದೀರಾ ನಾಗೇಶ್ ಅವ್ರೆ? ನಾವೇನ್ ಕಾಫಿ ಲವರ್ ಅಲ್ಲ. ನಮ್ ನಾಗೇಶ ಕಾಫಿ ಲವರ್. ಅವೇನ್ರಿ ನಾಗೇಶ? ಏಯ್ ಹೋಲಿ ಏನ ಮಾತಾಡು. ಸೂಪ್ ಇಲ್ವಾ?
ಸೂಪ್ ಇಲ್ವಾ? ಕೆ ಆರ್ ಮಾರ್ಕೆಟ್ ಅಲ್ಲೆಲ್ಲ ಸುತ್ತಾಡಿ ಸೂಪ್ ಖಾಲಿ ಆಗ್ಬಿಟ್ಟಿದೆ ಗೈಸ್. ನಾಗೇಶ್ ಪಾಪ ಒತ್ಕೊಂಡ್ ತಿರ್ಗಾಡ್ದ, ಜಿಮ್ ಗೊತ್ತವನಲ್ಲ ಅದಕ್ಕೆ ಜೋಶಾಗಿ ಎತ್ಕೊಂಡ್ ತಿರ್ಗಾಡ್ದ ಗೈಸ್. 5 ಕಾಲಾಯ್ತು, ಫೈನಲಿ ಬಂದ್ವಿ. ಈಗೆಲ್ಲ ಐಟಮ್ ಎಲ್ಲ ನಾಗೋರ್ ಮನೆ ಹತ್ರ ಇಳಿಸಿ ನಾನು ಮನೆಗೆ ಹೋಗಿ ಮಲ್ಕೋಬೇಕು. ನಾಳೆ ಬೆಳಗ್ಗೆ ಶರತ್ತನ ತಮ್ಮನ ಮದುವೆ ಐತೆ, ಹೋಗ್ಬೇಕು. ಸೊ ಈಗೆಲ್ಲ ಐಟಮ್ ಇಳಿಸಿ ಹೋಗೋಣ. ಎತ್ಕೊಳಪ್ಪ ನಾಗೇಶು ಬೇಗ. ಗೈಸ್ ಇಷ್ಟೊಂದು ತರೋದಕ್ಕೆ ಬೆಂಗಳೂರಿಗೆ ಹೋಗಿದ್ದೀವಿ ಗೈಸ್. ಇಷ್ಟೆಲ್ಲ ಬರೀ ಕಾರಲ್ಲಿ ಇಕ್ಕೊಂಬಂದಿದ್ದೀವಿ ಗೈಸ್. ಟೈಮು 5:15. ಫೈನಲಿ ಮನೆಗೆ ಬಂದು ರೀಚ್ ಆದೆ. ಫುಲ್ ಎಲ್ಲ ಪರ್ಚೇಸಿಂಗ್ ಆಯಿತು. ನಾಳೆ ಇರೋದು ಈವೆಂಟು. ಈಗ ಫೋಟೋ ಬರ್ತಾ ಇದೆಯಲ್ಲ, ಈ ಥರ ಇರೋ ಈವೆಂಟ್ನ ನಾವು ಆರ್ಗನೈಸ್ ಮಾಡ್ತಾ ಇರೋದು. ಔಟ್ಪುಟ್ಟು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ, ನೋಡ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೂ ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿಗೋಣ. ಬಾಯ್ ಬಾಯ್.